ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪ ಅಂದರೆ, ಎಲ್ಲರಿಗೂ ಎನಿಮೀಸ್ ಅನ್ನೋದು ಇದ್ದೇ ಇರ್ತಾರೆ. ಅಂದರೆ ಶತ್ರುಗಳ ಕಾಟ, ಅದು ಯಾವ ರೂಪದಲ್ಲಾದರೂ ಆಗಿರ್ಬೋದು. ಎಕ್ಸಾಂಪಲ್ಲು, ಈಗ ಕಾಲೇಜ್ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಏನಂದರೆ ಅಲ್ಲಿ ನಿಮ್ಮ ಜೊತೆಲಿ ಇರುವಂಥವ್ರು ನೀವು ಚೆನ್ನಾಗಿ ಓದ್ತಾ ಇದ್ದೀರಾ, ಎಲ್ಲ ಕಡೆ ಚೆನ್ನಾಗಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನೋಡಿ ಸಹಿಸಲ್ಲ. ನಿಮ್ಮನ್ನು ಕ್ಲಾಸ್ ಬಂಕ್ ಮಾಡ್ಸೋಕ್ಕೆ ಅಥವಾ ಯಾವುದೇ ರೀತಿ ನಿಮಗೆ ಕ್ಲಾಸ್ ಅಟೆಂಡ್ ಮಾಡದೇ ಇರೋ ಹಾಗೆ, ನಿಮಗೆ ಸ್ಪೋರ್ಟ್ಸ್ ಆಗಲಿ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಅಟೆಂಡ್ ಮಾಡದೇ ಇರೋ ಹಾಗೆ, ಅದೆಲ್ಲ ಏನಿರುತ್ತೆ ಬಾ ನಾವು ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅಂತ ನಿಮ್ಮನ್ನ ಡೈವರ್ಷನ್ ಮಾಡಿಸ್ತಾ ಇರ್ತಾರೆ. ಅವರು ಕೂಡ ನಿಮಗೆ ಎನಿಮೀಸೇ, ಬಟ್ ನಿಮಗೆ ಗೊತ್ತಾಗಲ್ಲ. ನೀವು ನಿಮ್ಮ ಫ್ರೆಂಡ್ಸು ಅಂತ ಹೇಳಿಬಿಟ್ಟು ನಂಬ್ತಾ ಇರ್ತೀರ. ಬಟ್ ಈ ಒಂದು ಸಿಂಟಮ್ಸ್ ಏನಾದರೂ ಇತ್ತು ಅಂದರೆ ನೀವು ಕಂಡಿಡ್ಕೊಂಡು ನಿಮ್ಗೇನು ಬೇಕು, ನಿಮ್ಮ ಗೋಲ್ ಏನಿದೆ ನೀವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಈ ಒಂದು ಈ ಒಂದು ಸ್ಥಿತಿನ ನೀವು ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರುವಂತಹ ಈ ಮಂತ್ರವನ್ನು ನೀವು ಜಪ ಮಾಡಿ ನೀವು ಅವರಿಂದ ದೂರ ಇರ್ತೀರ. ಅಥವಾ ಅವರು ಏನೇ ಮಾಡೋಕ್ಕೆ ಬಂದ್ರೂ ನಿಮಗೆ ನೀವು ತಾಟೋದಿಲ್ಲ. ಜೊತೆಗೆ ನಿಮ್ಮ ಒಂದು ಸೆಲ್ಫ್ ಪ್ರೊಟೆಕ್ಷನ್ ನೀವು ಮಾಡ್ಕೊಂಡಂಗೆ ಆಗುತ್ತೆ. ನೀವು ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಫೋಕಸ್ಡ್ ಆಗಿರ್ತೀರಾ. ಯಾವುದೇ ರೀತಿ ಡೈವರ್ಷನ್ಸ್ ಬಂದರೂ ನೀವು ಡೈವರ್ಷನ್ ಆಗೋದಿಲ್ಲ. ನಿಮ್ಮ ಮೈಂಡು ಸ್ಟೆಬಿಲಿಟಿಯನ್ನು ತಗೊಳ್ಳುತ್ತೆ. ಇನ್ನು ಆಫೀಸಲ್ಲಿ ಯಾರಾದರೂ ನಿಮಗೆ ಕಿರಿಕಿರಿ ಮಾಡ್ತಾಯಿದ್ರೆ, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬಾಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮನ್ನೇ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಅಂದರೆ, ನೀವೇ ಅವ್ರು ಟಾರ್ಗೆಟ್ ಆಗಿ ನೀವು ಎಷ್ಟೇ ಕೆಲಸ ಮಾಡಿದ್ರು, ಎಫರ್ಟ್ಸ್ ಹಾಕಿದ್ರು, ನಿಮ್ಮನ್ನು ಕೆಲಸದಲ್ಲಿ ಹುಡುಕಿ 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 ನೀವು ಬಯಸ್ಕೊತಾ ಇದ್ದೀರಾ ಅಥವಾ ಅವಮಾನ ಮಾಡಿಸ್ಕೊತಾ ಇದ್ದೀರಾ, ನೀವು ಏನಾದರೂ ಒಂದು ಫಾಲ್ಟ್ ಮಾಡ್ತಾನೇ ಇದ್ದೀರಾ ಅಂತ ಅವ್ರೇನಾದರೂ ನಿಮಗೆ ಕಂಪ್ಲೇಂಟ್ಸ್ ಹೇಳ್ತಾನೆ ಇದ್ದರೆ ನೀವು ಈ ಒಂದು ಮಂತ್ರವನ್ನು ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಸುತ್ತಮುತ್ತ ಜನ ಯಾರಿರ್ತಾರೆ, ನಿಮ್ಮನ್ನು ನೋಡಿ ಸಹಿಸೋಕ್ಕಾಗೋದಿಲ್ಲ, ಹೊಟ್ಟೆ ಉರಿ ಪಡ್ಕೊಳ್ತಾರೆ. ಓ ನೋಡಪ್ಪ ಅವ್ರ ಮನೇಲಿ ಕಾರ್ ತಂದರು, ತಂದುಬಿಟ್ರು ಕಾರು, ತಂದುಬಿಟ್ರು ಮನೆ ಕಟ್ಟಿಬಿಟ್ರು, ನಾವಿನ್ನೂ ಹಿಂಗೆ ಇದ್ದೀವಿ, ಯಪ್ಪ ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಮನೆ ಕಟ್ಟೋಕ್ಕೆ, ಅವರು ನೋಡು ಎಷ್ಟು ಜಲ್ದಿ ಮಾಡ್ಕೊಂಡ್ಬಿಟ್ರು. ಈ ರೀತಿ ಮೈಂಡ್ ಸೆಟ್ಟೆಲ್ಲ ಇರುತ್ತೆ ಅಲ್ವಾ ಜನಗಳಿಗೆ. ಸೊ ಇದು ಕೂಡ ಕಣ್ಣು ದೃಷ್ಟಿ. ಹಾಗೆ ನಿಮ್ಮ ಏಳಿಗೆನ ಸಹಿಸ್ಕೊಳ್ತಾ ಇಲ್ಲ ಅವರು. ಸೊ ದಟ್ ಅವರು ಇಂಡೈರೆಕ್ಟಾಗಿ ನಿಮ್ಮನ್ನು ಬೈತಾ ಇದ್ದಾರೆ. ನಿಮ್ಮ ಸಕ್ಸಸ್ನ ಅವರು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅಕ್ಸೆಪ್ಟೆನ್ಸ್ ಅವರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇದು ಸೂಚನೆ ಕೊಡುತ್ತೆ. ಸೊ ಈ ರೀತಿಯೆಲ್ಲ ನೀವು ವಾತಾವರಣದಲ್ಲಿ ಇರೋವಾಗ ಈ ಒಂದು ಮಂತ್ರವನ್ನು ನೀವು ಜಪಿಸ್ತಾ ಹೋದರೆ ಈ ಒಂದು ದೇವರ ರಕ್ಷಣೆ ನಿಮಗೆ ಸಿಗುತ್ತೆ. ಯಾವುದೇ ರೀತಿ ಕೆಟ್ಟ ಕಣ್ಣಾಗಲಿ, ಈ ವಿಲಯ ಆಗಲಿ, ನಜರ್ ಆಗಲಿ ಅಥವಾ ದೃಷ್ಟಿಗಳಾಗಲಿ ಏನು ಒಂದು ತಾಗೋದಕ್ಕೆ ಬಿಡೋದಿಲ್ಲ ಈ ಒಂದು ದೇವರು, ಈ ಒಂದು ಮಂತ್ರ. ಅಂದರೆ ನೀವು ಅಷ್ಟೇ ಫುಲ್ 100% ನಂಬಿಕೆ ಇಟ್ಟು ಮಾಡಬೇಕು, ಅವಾಗಲೇ ಇದೆಲ್ಲ ವರ್ಕ್ ಆಗೋದು. ಆಗತ್ತೋ ಇಲ್ವೋ ನೋಡೋಣ ಬಿಡು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಈಗ ನೀವು ನೈಟ್ ನಿದ್ದೆ ಮಾಡ್ತೀರಾ, ಬೆಳಗ್ಗೆ ಎದ್ದೇಳ್ತೀನಿ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ನಿಮಗೆ, ಅದೇ ರೀತಿ ಈ ಒಂದು ಮಂತ್ರಗಳು ಕೂಡ ವರ್ಕ್ ಆಗೋದು. ನೋಡಪ್ಪ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನಗೆ ಗೊತ್ತಿರೋದು ದಾರಿ ನಾನು ಮಾಡಿದ್ದೀನಿ, ಇನ್ನು ಕೊಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ನೀವು ಬಿಟ್ಬಿಡ್ಬೇಕು ಅಷ್ಟೇ. ಈ ರೀತಿಯಾಗಿ ನೀವು ಮಾಡಿಕೊಂಡೇ ಹೋಗಿ ನಿಮ್ಮ ಲೈಫಲ್ಲಿ ಇರುವಂತಹ, ನಿಮ್ಮ ಸರೌಂಡಿಂಗ್ಸಲ್ಲಿ ಸುತ್ತಾಡ್ತಾ ಇರುವಂತಹ ಶತ್ರುಗಳ ಕಾಟ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅವರೇ ಸೈಲೆಂಟ್ ಆಗಿಬಿಡ್ತಾರೆ ಹೋಗ್ತಾ ಹೋಗ್ತಾ. ನಿಮ್ಮ ಜೊತೆ ನಿಮ್ಗೆ ಇರಿಟೇಟ್ ಆಗೋ ಹಾಗೆ, ನಿಮ್ಮನ್ನು ಹಂಗಿಸೋ ಹಾಗೆ, ನಿಮ್ಮನ್ನು ನೋವು ಕೊಡೋ ರೀತಿಯಲ್ಲಿ ಅವ್ರು ಯಾವುದೇ ರೀತಿ ಮಾತುಗಳನ್ನ ಆಡೋದಕ್ಕೆ ಬರೋದಿಲ್ಲ. ನಿಮಗೆ ಅದು ಒಂದು 15 ಡೇಸಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಇದಕ್ಕೆ ಹೇಳಬೇಕಾಗಿರೋ ಮಂತ್ರ ನೋಡಿ, ನರಸಿಂಹ ದೇವರ ಒಂದು ಪವರ್ಫುಲ್ ಮಂತ್ರ ಇದಾಗಿರುತ್ತೆ. ಯಾರು ಬೇಕಾದರೂ ಹೇಳ್ಕೊಬೋದು. ಹೆಣ್ಣು ಮಕ್ಕಳು ನೀವು ಮಂತ್ಲಿ ಪೀರಿಯಡ್ಸ್ ಏನಿರುತ್ತೆ ಆ ಟೈಮಲ್ಲಿ ನೀವು ರೆಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಅಥವಾ ಆ ಟೈಮ್ ಬಿಟ್ಟು ನೆಕ್ಸ್ಟ್ ಡೇಸಿನಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇನ್ನು ಮಕ್ಕಳು ಸಹ ಹೇಳ್ಕೊಳ್ಬೋದು, ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜ್ ಮಕ್ಕಳು ಯಾರಾದರೂ ಹೇಳ್ಬೋದು. ಆ ದೇವ್ರ ಕೃಪೆಗೆ ನೋಡಿ ಅವರು ಇವರು ಅಂತ ಯಾರೂ ಇಲ್ಲ. ಇದು ಪವರ್ಫುಲ್ ಮಂತ್ರ ಆಗಿರುತ್ತೆ. ಇದರಿಂದ ಯಾರಿಗೆ ಒಬ್ಬರಿಗೆ ಹಾನಿ ಅಂತೂ ಆಗೋದಿಲ್ಲ. ಇದು ನಿಮ್ಮನ್ನು ಸಹ ಪ್ರೊಟೆಕ್ಷನ್ ಮಾಡುತ್ತೆ ಅಷ್ಟೇ. ಓಕೆನಾ? ನಿಮಗೂ ಯಾವುದೇ ರೀತಿ ಹಾನಿ ಆಗಲ್ಲ, ನೀವು ಹೇಳೋರ್ಗೂ ಯಾವುದೇ ರೀತಿ ಹಾನಿ ಆಗಲ್ಲ. ನೀವು ಆ ಸಿನಾರಿಯೋನ ನೆನ್ಪು ಮಾಡ್ಕೋತಾ ಈ ಒಂದು ಆ ವ್ಯಕ್ತಿಯಿಂದ ಅಥವಾ ಜನಗಳಿಂದ ಆ ಒಂದು ಸಂದರ್ಭನ ನೀವು ನೆನಪಿಸ್ಕೊಂಡು ಇದನ್ನು ನಾನು ಹೊರಗೆ ಬಂದಿದ್ದೀನಿ ಅಂತ ವಿಜುವಲೈಸ್ ಮಾಡಿಕೊಂಡು ಈ ಒಂದು ಮಂತ್ರನ ಹೇಳಿ ನೋಡಿ, 100% ವರ್ಕ್ ಆಗೇ ಆಗುತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ನಮೋ ನೃಸಿಂಹಸಿಂಹಾಯ ಸರ್ವದುಷ್ಟ ವಿನಾಶನಾಯ ಸರ್ವಜನ ಮೋಹನಾಯ ಸರ್ವರಾಜ್ಯವಶ್ಯಂ ಕುರು ಕುರು ಸ್ವಾಹ.
ಈ ಒಂದು ಮಂತ್ರವನ್ನು 108 ಬಾರಿ 21 ದಿನ ಹೇಳ್ತಾ ಬನ್ನಿ. ಬೆಳಗ್ಗೆ ಹಾಗೂ ಸಂಜೆ 2 ಟೈಮ್ ಹೇಳಬೇಕಾಗತ್ತೆ. ನೀವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಮೈಂಡ್ಸೆಟ್ಟಲ್ಲಿ ನಿಮ್ಗೆ ಯಾರಿಂದ ಇರಿಟೇಟ್ ಆಗ್ತಾಯಿದೆ ಆ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಈ ವ್ಯಕ್ತಿಯಿಂದ ನನಗೆ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳಿಕೊಂಡು ಮನಸ್ಸಲ್ಲಿ 1 ನಿಮಿಷ ಧ್ಯಾನ ಮಾಡಿಬಿಟ್ಟು ಈ ಒಂದು ಮಂತ್ರವನ್ನು 21 ಟೈಮ್ಸ್ ಹೇಳಿ. ಓಕೆನಾ? ಇಲ್ಲ 108 ಟೈಮ್ಸ್ ಹೇಳಿ. 108 ಟೈಮ್ಸ್ ಹೇಳಿದ್ರೆ ಇನ್ನೂ ಪವರ್ ಜಾಸ್ತಿ ಇರುತ್ತೆ. ಈ ಒಂದು ಮಂತ್ರದ ಉಪಯೋಗನ ನೀವು ಖಂಡಿತವಾಗ್ಲೂ ಪಡ್ಕೊಳ್ತೀರಾ. 21 ಡೇಸಲ್ಲಿ ನಿಮಗೆ ಆ ಒಂದು ವ್ಯಕ್ತಿಯಿಂದ ಆ ಒಂದು ಸಂದರ್ಭದಿಂದ ಬಿಡುಗಡೆ ಅನ್ನೋದು ಆಗೇ ಆಗುತ್ತೆ. ಆ ಮಂತ್ರಕ್ಕಿರೋವಂಥ ಶಕ್ತಿ ಅಂಥದ್ದು. ಗೋವಿಂದ ಅಂದರೆ ಆ ದೇವರೇ ಬಂದು ಕಾಪಾಡ್ತಾರಂತೆ. ಇನ್ನು ಈ ಮಂತ್ರಗಳಿಂದ ನಾವು ಎಷ್ಟೆಲ್ಲ ಬೆನಿಫಿಟ್ಸ್ ತೊಗೊಳ್ಬೋದು ಹೇಳಿ. ಯಾರಿಗೊಬ್ರಿಗೆ ಹೊಡಿಬೇಕಾಗಿಲ್ಲ, ಬೈಬೇಕಾಗಿಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಹಾಗಿಲ್ಲ. ಬರೀ ಮಂತ್ರ ಜಪ ಮಾಡಿದ್ರೆ ಸಾಕು. ನಮ್ಮ ಮನಸ್ಸು ಶುದ್ಧಿಯಾಗಿದ್ದು ನಮ್ಮ ಇಂಟೆನ್ಷನ್ ಪರ್ಫೆಕ್ಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಆ ದೇವರ ಕೃಪೆ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ. ಈ ಒಂದು ಮಂತ್ರದ ಒಂದು ಎಫೆಕ್ಟ್ಸ್ ನಿಮ್ಮ ಜೀವನದಲ್ಲಿ ಚೆನ್ನಾಗಾಗಲಿ, ನಿಮಗಿರುವಂತಹ ಶತ್ರು ಬಾಧೆಗಳೆಲ್ಲ ನಿವಾರಣೆ ಆಗೋಗಲಿ, ಇದರಿಂದ ಸಾಕಷ್ಟು ನೀವು ನಿಮ್ಮ ಗುರಿಗಳನ್ನು ದಾಟೋದಕ್ಕೆ ಮಾರ್ಗ ಸಿಗಲಿ ಅಂತ ಹೇಳ್ತಾ, ಹೊಸಬ್ರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಯಾವಾಗಲೂ ನೋಡ್ತಿರೋಂಥ ವ್ಯೂವರ್ಸ್ಗೆ ನನ್ನ ಧನ್ಯವಾದಗಳು. ಮತ್ತೊಂದು ವಿಡಿಯೋದಾಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಈ ನಿಮ್ಮ ಲವ್ಲಿ ಆನಂದ ಸೂತ್ರ. ಧನ್ಯವಾದ. ಶುಭಮಸ್ತು.